ರಾಜ್ಯದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯು ಮಹತ್ವದ ಸುದ್ದಿ ನೀಡಿದೆ. ಇನ್ನು ಮುಂದೆ ಎಸ್ಎಸ್ಎಲ್ಸಿಯಲ್ಲಿ ಒಟ್ಟು ಅಂಕಗಳಲ್ಲಿ ಭಾರಿ ಕಡಿತವಾಗಲಿದ್ದು ತೃತೀಯ ಭಾಷೆಯ ಅಂಕಗಳನ್ನು ಫಲಿತಾಂಶಕ್ಕೆ ಪರಿಗಣಿಸದಿರಲು ತೀರ್ಮಾನಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದುವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯು ಒಟ್ಟು 625 ಅಂಕಗಳಿಗೆ ನಡೀತಾ ಇತ್ತು. ಈ ವರ್ಷದಿಂದ ಇದನ್ನು 525 ಅಂಕಗಳಿಗೆ ಸೀಮಿತಗೊಳಿಸಲಾಗಿದೆ. ತೃತೀಯ ಭಾಷೆಯ ಅಂಕಗಳನ್ನು ಒಟ್ಟು ಮೊತ್ತದಿಂದ ಕೈಬಿಡಲಾಗಿದೆ. ಇನ್ನು ಹಿಂದಿ ಮಾತ್ರ ತೃತೀಯ ಭಾಷೆ ಅಲ್ಲ. ಹಿಂದಿ, ಅರೇಬಿಕ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು, ಮರಾಠಿ ಸೇರಿದಂತೆ ತೃತೀಯ ಭಾಷೆಯಾಗಿ ತೆಗೆದುಕೊಂಡ ಎಲ್ಲ ಭಾಷೆಗಳ ಪರೀಕ್ಷೆ ನಡೆಯಲಿದೆ. ಆದರೆ ಅಂಕಗಳ ಬದಲಾಗಿ ಗ್ರೇಡ್ ಅನ್ನು ನೀಡಲಾಗುತ್ತೆ. ತೃತೀಯ ಭಾಷೆಯ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪಡೆಯುವ ಅಂಕಗಳ ಬದಲಿಗೆ ಎ, ಬಿ, ಸಿ, ಡಿ ಎಂಬ ಗ್ರೇಡ್ಗಳನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಕೂಡ ಈ ಥರ ಹೋರಾಟಗಳನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕನ್ನಡ ಪರ ಇದ್ದು ಅವಶ್ಯಕತೆ ಇಲ್ಲ ನಮಗೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೆಲವು ವೇದಿಕೆ ಮೇಲೆ ದ್ವಿಭಾಷಾ ಪಾಲಿಸಿನೂ ಕೂಡ ಮಾತಾಡಿರ್ತಕ್ಕಂಥದ್ದು. ಏನು ತರಬೇಕು ಅಂತೇಳಿ ಇನ್ನೂ ಹೇಳಿಲ್ಲ. ಆದರೆ ಅದು ಒಂದು ಕಡೆಗೆ ಒಳ್ಳೆಯದು ಅನಿಸುತ್ತೆ. ಅನಿವಾರ್ಯವಾಗಿ ಮಕ್ಕಳಿಗೆ ಅವ್ರ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರೆ ಮಾಡ್ಬೋದು. ಕೆಲವು ಸತಿ ಬೇರೆ ಬೇರೆ ರೀತಿಯಲ್ಲಿ ಅದೇನು ಅವಶ್ಯಕತೆ ಇಲ್ಲ, ಅವರಿಗೆ ಒತ್ತಡ ಜಾಸ್ತಿ ಇದೆ. ಮತ್ತು ಇವರು ಕನ್ನಡ ಪರ ಇರ್ತಕ್ಕಂಥ ನಮ್ಮ ಹೋರಾಟಗಳು ಏನು ಮಾಡ್ಕೊಂಡು ಬಂದರೆ ನಮ್ಮ ಕನ್ನಡಿಗರು ಅವಶ್ಯಕತೆ ಇಲ್ಲರೋದನ್ನ ಯಾಕೆ ನೀವು ಮಕ್ಕಳಿಗೆ ಒತ್ತಡವನ್ನು ಹಾಕ್ತೀರಿ? ಮತ್ತು ಬೇರೆ ಬೇರೆ ಕಡೆನೂ ನೀವು ನೋಡ್ತಾ ಇದ್ದೀರಿ, ರೈಲ್ವೆಯಲ್ಲಿ ನಮಗೆ ಕನ್ನಡಿಗರಿಗೆ ಅವಕಾಶ ಕೊಡಬೇಕು ಮತ್ತು ಬೇರೆ ಬೇರೆ ಕಡೆಗೆ ಕೂಡ ಕನ್ನಡಿಗ ಅವಕಾಶ ಕೊಡಬೇಕು ಅನ್ನೋದು ಏನಿದೆ ಅದು ಹೋರಾಟಕ್ಕೆ ಅರ್ಥಪೂರ್ಣ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಇಂಥ ತೀರ್ಮಾನ ಮಾಡಬೇಕಾದ್ರೆ ಇಷ್ಟು ದಿವಸ 3 ಲ್ಯಾಂಗ್ವೇಜ್ ಇದ್ದಾಗ ಮೇಸ್ಟ್ರುಗಳು ಕೂಡ ಇರ್ತಾರೆ. ಹಿಂದಿ ಹೇಳ್ಕೊಡೋ ಮೇಸ್ಟ್ರು ನಮ್ಮ ಕನ್ನಡಿಗರೇ ಇರ್ತಾರೆ. ಸೊ ಅವರ ಇಂಟ್ರೆಸ್ಟ್ನು ಕೂಡ ನಾವು ನೋಡಬೇಕಾಗ್ತದೆ. ಒಂದೇ ಸತಿಗೆ ನಾನು ದ್ವಿಭಾಷಾ ಅಂತೇಳಿ ಮಾಡಿಬಿಟ್ರೆ ಇವ್ರು ಟೀಚರ್ಸ್ ಏನು ಮಾಡ್ತಾರೆ, ಬೇರೆದು ಹೇಳ್ಕೊಡೋದಕ್ಕಾಗೋದಿಲ್ಲ, ಇದೆಲ್ಲ ಬರುತ್ತೆ. ಅವರು ಪಾಪ ಜೀವನಕ್ಕೋಸ್ಕರ ಹಿಂದಿ ಕಲಿತು ಪಾಠ ಹೇಳ್ಕೊಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಏನೋ ಒಂದು ಫಾರ್ಮುಲಾ ವರ್ಕೌಟ್ ಮಾಡಿದ್ವಿ. ಅಂದರೆ ಯಾವ ರೀತಿ ಇದನ್ನು ಇದು ಮಾಡಬೇಕಂತ ಒಂದು ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿದ ಮೇಲೆ